ನಮಸ್ಕಾರ. ಇವತ್ತಿನ ವಿಡಿಯೋ ಈ 10 ಷೇರುಗಳಿಗೆ ಗರಿಷ್ಠ ಬೈ ರೇಟಿಂಗ್ಸ್ ಒಂದು ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಾವು ಆವಾಗ moneycontrol.com, ಇಕನಾಮಿಕ್ ಟೈಮ್ಸ್ ಮತ್ತೆ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ನಿಮಗಾಗಿ ಹುಡುಕಿ ಅನಲಿಸ್ಟ್ಗಳು ಏನು ಬೈ ಕಾಲ್ ಕೊಟ್ಟಿರ್ತಾರೆ, ಹೋಲ್ಡ್ ಕಾಲ್ ಕೊಟ್ಟಿರ್ತಾರೆ, ಸೆಲ್ ಕಾಲ್ ಕೊಟ್ಟಿರ್ತಾರೆ, ಅದರ ಮೇಲೆ ವಿಡಿಯೋಗಳನ್ನು ಮಾಡ್ತೇವೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಖುಷಿ ಏನು ಅಂತಂದ್ರೆ ಒಂದಷ್ಟು ಷೇರುಗಳ ಹೆಸರು ಹೇಳಬೇಕು, ಇದನ್ನು ಬೈ ಮಾಡಿ ಅಂತ ಹೇಳ್ಬೇಕು, ಇದರಲ್ಲಿ ಲಾಭ ಆಗುತ್ತೆ ಅಂತ ಹೇಳ್ಬೇಕು. ಅವರು ಅವರದೇ ಆದಂತ ರಿಸರ್ಚ್ ಮಾಡಲಿಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದು ನಮ್ಮ ಕಂಪ್ಲೇಂಟ್. ಆದ್ದರಿಂದ ಇಂತಹ ವಿಡಿಯೋಗಳನ್ನು ವರದಿಯ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಆದರೂ ಕೂಡ ಯಾವುದೇ ಶೇರನ್ನು ನೀವು ಬ್ಲೈಂಡ್ ಆಗಿ ಬೈ ಮಾಡುವಾಗಿಲ್ಲ. ಮತ್ತೆ ಬೇಸ್ಡ್ ಆನ್ ದಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಒನ್ಸ್ ಇನ್ ಫ್ಯೂ ಮಂತ್ಸ್ ಬೇಕಾದಷ್ಟು ಅನಲಿಸ್ಟ್ಗಳು ಒಂದಷ್ಟು ಬೈ ಹೋಲ್ಡ್ ಸೆಲ್ ರೇಟಿಂಗ್ ಅನ್ನ ಕೊಡ್ತಾರೆ ಷೇರುಗಳಿಗೆ ಬೇಸ್ಡ್ ಆನ್ ದ ಬಿಸ್ನೆಸ್ ಅಪ್ಡೇಟ್. ಅದರಿಂದ ನಾವು ಇವತ್ತು ನಿಮ್ಮ ಮುಂದೆ ಶಾರ್ಟ್ ಟು ಮೀಡಿಯಂ ಟರ್ಮ್ ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಹ ಬೈ ಕಾಲ್ಗಳನ್ನು ಅದನ್ನು ಇಡ್ತಾ ಇದ್ದೇವೆ. ಕೆಲವು ಷೇರುಗಳು ಅಂಡರ್ ಪರ್ಫಾರ್ಮಿಂಗ್ ಇದ್ದಾವೆ. ಅದರಿಂದಾಗಿ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಷೇರುಗಳನ್ನು ಮುಂದಿನ ದಿನಗಳಲ್ಲಿ ಪರ್ಚೇಸ್ ಮಾಡಬೇಕು. ಈಗ ನಿಮ್ಮ ಮುಂದೆ ಎರಡು ತರ ಲಿಸ್ಟ್ ಇಟ್ಟಿದ್ದೇವೆ. ಒಂದು ಸ್ಟಾಕ್ಸ್ ವಿಚ್ ಹ್ಯಾವ್ ಮ್ಯಾಕ್ಸಿಮಮ್ ಬೈ ರೇಟಿಂಗ್, ಎರಡನೇದ್ದು ಸ್ಟಾಕ್ಸ್ ವಿಚ್ ಹ್ಯಾವ್ ಮೋರ್ ಹೋಲ್ಡ್ ಅಂಡ್ ಸೆಲ್ ರೇಟಿಂಗ್. ಬೈ ರೇಟಿಂಗ್ ಅಂತಂದ್ರೆ ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಮತ್ತೆ ಅನಲಿಸ್ಟ್ಗಳು ಇದನ್ನು ತಗೊಳ್ಳಿ ಅಂತ ಹೇಳ್ತಾ ಇರೋದು. ಹೋಲ್ಡ್ ರೇಟಿಂಗ್ ಅಂತಂದ್ರೆ ಸದ್ಯದ ಮಟ್ಟಿಗೆ ಹಾಗೆ ಇಟ್ಕೊಳ್ಳಿ ಅಂತ ಹೇಳುವಂತ. ಇಂತಹ ಇನ್ಫಾರ್ಮೇಶನ್ಗಳು ಸಾಮಾನ್ಯವಾಗಿ ಫೈನಾನ್ಷಿಯಲ್ ವೆಬ್ಸೈಟ್ಸ್, ಮನಿ ಕಂಟ್ರೋಲ್, ಇಕನಾಮಿಕ್ ಟೈಮ್ಸ್, ಬಿಸ್ನೆಸ್ ನ್ಯೂಸ್ ಪೇಪರ್ ಅಲ್ಲಿ ಸಿಗುತ್ತೆ. ಇವತ್ತು ಅದನ್ನ ಶಾರ್ಟ್ ಕಟ್ ಆಗಿ ಎಲ್ಲವನ್ನು ಬ್ರೀಫ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮೋರ್ ಬೈ ರೇಟಿಂಗ್ ಬೈ ಅನಾಲಿಸ್ಟ್. ICICI ಬ್ಯಾಂಕಿಗೆ ಬೈ 48, ಹೋಲ್ಡ್ 3, ಸೆಲ್ 0. SBI ಬೈ 47, ಹೋಲ್ಡ್ 3, ಸೆಲ್ 2. ಇಂಡುಸಿನ್ ಬ್ಯಾಂಕ್ ಬೈ 45, ಹೋಲ್ಡ್ 2, ಸೆಲ್ 1. ಸನ್ ಫಾರ್ಮಾ ಬೈ 37, ಹೋಲ್ಡ್ 2, ಸೆಲ್ 1. ITC ಬೈ 35, ಹೋಲ್ಡ್ 3, ಸೆಲ್ 0. ಈಗ ಲಿಸ್ಟ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. 6ನೇ ಷೇರು L&T ಬೈ 33, ಹೋಲ್ಡ್ 3, ಸೆಲ್ 0. SBI ಲೈಫ್ ಇನ್ಶೂರೆನ್ಸ್ ಬೈ 32, ಹೋಲ್ಡ್ 2, ಸೆಲ್ 0. ಹಿಂಡಾಲ್ಕೋ ಇಂಡಸ್ಟ್ರೀಸ್ ಬೈ 24, ಹೋಲ್ಡ್ 1, ಸೆಲ್ 0. NTPC ಬೈ 21, ಹೋಲ್ಡ್ 0, ಸೆಲ್ 1. ಅದಾನಿ ಪೋರ್ಟ್ಸ್ 19 ಬೈ, ಹೋಲ್ಡ್ 1 ಮತ್ತು ಸೆಲ್ 0. ಈಗ ನಾನು ಮುಂದಿನ ಲಿಸ್ಟ್ ಹೋಗ್ತಾ ಇದ್ದೇನೆ. ಮೋರ್ ಹೋಲ್ಡ್ ಆರ್ ಸೆಲ್ ರೇಟಿಂಗ್ ಬೈ ಅನಲಿಸ್ಟ್. ಅಂದ್ರೆ ಇದು ಸೆಕೆಂಡ್ ಕ್ಯಾಟಗರಿ. ಅಷ್ಟು ಹೇಳಿಕೊಳ್ಳುವಂತ ಪ್ರಾಮುಖ್ಯತೆಯನ್ನು ಅನಲಿಸ್ಟ್ಗಳು ಇದಕ್ಕೆ ಕೊಟ್ಟಿದ್ದು. ಡಿವಿಸ್ ಲ್ಯಾಬ್ ಬೈ 5, ಹೋಲ್ಡ್ 4, ಸೆಲ್ 16. ವಿಪ್ರೋ ಬೈ 12, ಹೋಲ್ಡ್ 15, ಸೆಲ್ 18. ಏಷ್ಯನ್ ಪೇಂಟ್ ಬೈ 11, ಹೋಲ್ಡ್ 11, ಸೆಲ್ 15. ಟೆಕ್ ಮಹೇಂದ್ರ ಬೈ 14, ಹೋಲ್ಡ್ 12, ಸೆಲ್ 15. ಮತ್ತೆ JSW ಸ್ಟೀಲ್ ಬೈ 11, ಹೋಲ್ಡ್ 10, ಸೆಲ್ 10. ಇನ್ಫೋಸಿಸ್ ಬೈ 21, ಹೋಲ್ಡ್ 16, ಸೆಲ್ 8. ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ ಬೈ 19, ಹೋಲ್ಡ್ 11 ಮತ್ತು ಸೆಲ್ 10. ಬಹಳ ಜನ ನಮಗೆ ಇಮೇಲ್ ಕಳಿಸ್ತಾರೆ, ನಿಮ್ಮ ಮುಂದಿನ 3 ತಿಂಗಳ ಕನ್ನಡದ ಷೇರು ಮಾರುಕಟ್ಟೆ ಕಾರ್ಯಾಗಾರ ಯಾವಾಗ, ಡೀಟೇಲ್ಸ್ ದಯವಿಟ್ಟು ಕೊಡಿ. ಅದು ನಡೀತಾ ಇರೋದು 17ನೇ ತಾರೀಕು ಡಿಸೆಂಬರ್ 4 ಗಂಟೆಯಿಂದ 6 ಗಂಟೆ 30 ನಿಮಿಷದವರೆಗೆ ಭಾನುವಾರ. ಮತ್ತೆ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಸ್ಕ್ರಾಲ್ ಅನ್ನು ನೋಡ್ತಾ ಇರಿ ಮತ್ತು ಅಲ್ಲಿ ಏನು ಇಮೇಲ್ ಹೇಳ್ತೇವೋ ಅದಕ್ಕೊಂದು ಇಮೇಲ್ ಕಳಿಸ್ಕೊಡಿ. ನಾವು ಈ ಫ್ರೀ ವೆಬಿನಾರ್ ನಲ್ಲಿ 3 ವಿಚಾರವನ್ನು ಕವರ್ ಮಾಡ್ತೇವೆ. ಮೊದಲನೇದು ಷೇರು ಮಾರುಕಟ್ಟೆಯಲ್ಲಿ ಎಷ್ಟು ಪ್ರಾಫಿಟ್ ಇದೆ ಶಾರ್ಟ್ ಟರ್ಮ್ ಅಲ್ಲಿ, ಲಾಂಗ್ ಟರ್ಮ್ ಅಲ್ಲಿ, ಮತ್ತು ಬೇಸಿಕ್ ಫಂಡಮೆಂಟಲ್ ಅನಾಲಿಸಿಸ್, ಬೇಸಿಕ್ ಟೆಕ್ನಿಕಲ್ ಅನಾಲಿಸಿಸ್. ಈಗ ನಾನು ವಿಡಿಯೋದ ವಿಷಯವನ್ನು ಮುಂದುವರಿಸ್ತೇನೆ. ಈ ರೇಟಿಂಗ್ಸ್ ನ ಅನೌನ್ಸ್ ಮಾಡಿದ್ದು ನವೆಂಬರ್ 2023 ಅಲ್ಲಿ. ಆದ್ದರಿಂದ ನೀವು ನೋಡಿರ್ಬೋದು ಕೆಲವು ಷೇರುಗಳು ಆಗ್ಲೇ ಮೇಲಕ್ಕೆ ಹೋಗಿದ್ದಾವೆ ಮತ್ತು ಕೆಲವು ಷೇರುಗಳು ಆಗ್ಲೇ ಕೆಳಕ್ಕೆ ಹೋಗ್ಲಿಕ್ಕೆ ಪ್ರಾರಂಭವಾಗಿದ್ದಾವೆ, ಡಿಪೆಂಡಿಂಗ್ ಆನ್ ದಿ ಬೈ ಅಂಡ್ ಹೋಲ್ಡ್ ಅಂಡ್ ಸೆಲ್ ಕಾಲ್. ಅದಕ್ಕೋಸ್ಕರ ಈ ಲಿಸ್ಟು ನಮ್ಮ ಹೂಡಿಕೆದಾರರಿಗೆ ಬಹಳ ಅನುಕೂಲ ಆಗುತ್ತೆ. ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಬೇಕು. ಈ ರೇಟಿಂಗ್ ಅನ್ನು ನೋಡಿಕೊಂಡು ನೀವು ಶಾರ್ಟ್ ಟರ್ಮಿಗೆ ಬೇಸ್ಡ್ ಆನ್ ದ ಟೆಕ್ನಿಕಲ್ ಅನಾಲಿಸಿಸ್ ಷೇರುಗಳನ್ನು ಸೆಲೆಕ್ಟ್ ಮಾಡಬಹುದು.
ಮತ್ತು ಆ ಷೇರುಗಳಲ್ಲಿ ಮೊಮೆಂಟಮ್ ಇದೆಯಾ ಅಂತ ಚೆಕ್ ಮಾಡಬಹುದು. ಬಹಳ ಜನ ನಮ್ಮ ಚಾನೆಲ್ ಮೆಂಬರ್ಸು ಯೂಟ್ಯೂಬ್ನಲ್ಲಿ ಇಮೇಲಲ್ಲಿ ನಮಗೆ ಮೆಸೇಜ್ ಕಳಿಸ್ತಾರೆ, ಸರ್ ನಾವು ಯಾವುದೇ ಎಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರ್ ಆಗಲಿ ವೆಬ್ಸೈಟ್ ಆಗಲಿ ನೋಡೋದೇ ಇಲ್ಲ, ಕೇವಲ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡಿಕೊಂಡೇ ಹಣವನ್ನು ಹೂಡ್ತಾ ಇದ್ದೇವೆ. ಅದರಿಂದಾಗಿ ನಾವು ಕೂಡ ಸಂತೋಷ ಪಟ್ಟಿದ್ದೇವೆ ಮತ್ತು ಆದಷ್ಟು ನಮ್ಮ ರೆಸ್ಪಾನ್ಸಿಬಿಲಿಟಿನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೇವೆ. ಆದಷ್ಟು ಜಾಸ್ತಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದೇವೆ. ದಿನಕ್ಕೆ 3ರಿಂದ 4 ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಆದ್ದರಿಂದ ವಿಡಿಯೋನ ಆದಷ್ಟು ಇತರರಿಗೂ ಕೂಡ ನೀವು ಫಾರ್ವರ್ಡ್ ಮಾಡಿ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಡಿಸ್ನಿ ಇಂಡಿಯಾ ಅನ್ನುವಂಥದ್ದು ಲೀಡಿಂಗ್ ಮೀಡಿಯಾ ಹೌಸ್, ಅದು ಯಾವ ಭಾರತದ ಕಂಪನಿಯೊಡನೆ ಮರ್ಜ್ ಆಗ್ತಾ ಇದೆ? ನಿಮ್ಮ ಮುಂದೆ 4 ಆಯ್ಕೆಗಳು: ಜಿ ಎಂಟರ್ಟೈನ್ಮೆಂಟ್ ಗ್ರೂಪ್, ಟೈಮ್ಸ್ ಗ್ರೂಪ್, ರಿಲಯನ್ಸ್ ಇಂಡಸ್ಟ್ರೀಸ್ ಗ್ರೂಪ್, ಇಂಡಿಯಾ ಟುಡೇ ಗ್ರೂಪ್. ನೀವು ಸರಿಯಾದ ಉತ್ತರವನ್ನು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಮತ್ತೆ ವಿಡಿಯೋನ ಯಾವುದೇ ಕಾರಣಕ್ಕೆ ನೋಡುವುದನ್ನು ಮರಿಬೇಡಿ. ಎಲ್ಲಾ ವಿಡಿಯೋಗಳನ್ನು ನೋಡ್ತೇನೆ ಪ್ರತಿದಿನ ಅಂತಂದ್ರು ಒಂದು 20 ನಿಮಿಷದೊಳಗೆ ಎಲ್ಲ ವಿಡಿಯೋಗಳನ್ನು ನೋಡಿ ಮುಗಿಸಬಹುದು. ಆದ್ದರಿಂದಾಗಿ ಆಲಸ್ಯವನ್ನು ಬದಿಗೊತ್ತಿ ಸ್ಪೆಷಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.